ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬಾಲ್ಡ್ ಫ್ರಾಡ್ ರಾಕ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರಾಕ್ ಅವರು ನಮ್ಮೆಲ್ಲರಿಗೂ ಕೂಡ ರಸಲ್ ಮೇನಿಯಾದಲ್ಲಿ ಬರ್ತೀನಿ ಅಂತ ಹೇಳಿ ಅವರು ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಅದಕ್ಕೆ ಅನ್ಕೋತೀನಿ ರಾಕ್ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕಳೆದ 5 ತಿಂಗಳಲ್ಲಿ 5 ಮಿಲಿಯನ್ ಕಮ್ಮಿ ಆಗಿದ್ದಾರೆ. ಅದರಲ್ಲೂ ರಸಲ್ ಮೇನಿಯಾ ಟೈಮಲ್ಲಿ 4 ಮಿಲಿಯನ್ ಕಮ್ಮಿ ಆಗಿದ್ರು ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಕೂಡ ರಾಕ್ ಅವರಿಗೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನೂ ಕೂಡ 393 ಮಿಲಿಯನ್ ಫಾಲೋವರ್ಸ್ ನಮ್ಮ ರಾಕ್ ಅವರಿಗೆ ಇದ್ದಾರೆ. ಆದ್ರೂ ಕೂಡ ಇದು ಕಮ್ಮಿ ಆಗ್ತಾ ಇದೆ. ಡಬ್ಲ್ಯೂ ಫ್ಯಾನ್ಸ್ಗಳು ಒಂದ್ ರೀತಿ ರಾಕ್ ಅವ್ರನ್ನ ಅನ್ಫಾಲೋ ಮಾಡ್ತಾ ಇದ್ದಾರೆ. ಮುಂದೆನೂ ಕೂಡ ಅವರು ಬರಲಿಲ್ಲ ಅಂದ್ರೆ ಫಾಲೋವರ್ಸ್ಗಳು ಇನ್ನೂ ಕೂಡ ಕಮ್ಮಿ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ರಾಕ್ ಅವರ ಬಗ್ಗೆನೇ. ರಾಕ್ ಅವರ ಅಪ್ಡೇಟ್ ಇದ್ರೆ ನಾನು ವಿಡಿಯೋನ ಕೊನೆಯಲ್ಲಿ ಅಂದ್ರೆ ವಿಡಿಯೋನ ಮೈನ್ ಇವೆಂಟ್ ಅಲ್ಲಿ ಹೇಳ್ತಾ ಇದ್ದೆ, ಬಟ್ ಇದು ಯಾಕೋ ನನಗೆ ಕನ್ಫರ್ಮ್ ಅಂತ ಅನ್ನಿಸ್ತಾ ಇಲ್ಲ, ಅದಕ್ಕೋಸ್ಕರ ಈಗಲೇ ಹೇಳ್ತಾ ಇದ್ದೀನಿ. ರೀಸೆಂಟ್ ಆಗಿ PW ಇನ್ಸೈಡರ್ ಅವರ ಪ್ರಕಾರ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಜಾನ್ ಸಿನಾ ಹಾಗೆ ಟ್ರಾವಿಸ್ ಸ್ಕಾಟ್ ಅವ್ರನ್ನ ಇಟ್ಕೊಂಡು. ಇದು ಒಂದು 2-on-2 ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೂ ಆಗ್ಬಹುದು ಅಥವಾ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೂ ಆಗ್ಬಹುದಂತೆ. ಮೊದಲು ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಮನಿ ಇನ್ ದ ಬ್ಯಾಂಕ್ ಗೆ ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಪ್ರೆಸೆಂಟ್ ಆಗಿರ್ತಾರೆ. ಯಾಕಂದ್ರೆ ಆ ಒಂದು ಟೈಮ್ ಅಲ್ಲಿ ಟ್ರಾವಿಸ್ ಸ್ಕಾಟ್ ಅವರು ಆ ಒಂದು ಜಾಗದಲ್ಲಿ ಇರ್ತಾರೆ ಅಂತ. ಇದಾದ್ಮೇಲೆ PW ಇನ್ಸೈಡರ್ ಅವರು ಅಪ್ಡೇಟ್ ನ ಕೊಡ್ತಾರೆ. ಟ್ರಾವಿಸ್ ಸ್ಕಾಟ್ ಅವರು ಮನಿ ಇನ್ ದ ಬ್ಯಾಂಕಿಗೆ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ಅವರು ಜಾನ್ ಸಿನಾ ಅವರ ಜೊತೆ ಸೇರ್ಕೊಂಡು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡೋದಕ್ಕೆ. ಅಂಡ್ ಅದು ಒಂದು ನಾರ್ಮಲ್ ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೂ ಆಗಿರಬಹುದು ಅಥವಾ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೂ ಆಗಿರಬಹುದು ಅಂತ PW ಇನ್ಸೈಡರ್ ಅವರು ಅಪ್ಡೇಟ್ ನ ಕೊಡ್ತಾರೆ. ನಾರ್ಮಲ್ ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೆ ರಾಕ್ ಅವರು ಬರೋ ಚಾನ್ಸಸ್ 0 ಇದೆ. ಅಫ್ಕೋರ್ಸ್ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೂ ಕೂಡ 0 ಇದೆ. ಆದ್ರೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಣ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಆಯ್ತು ಗುರು. ನಮ್ಮ ಜಾನ್ ಸಿನಾ ಹಾಗೆ ಟ್ರಾವಿಸ್ ಸ್ಕಾಟ್ ಅವರು ಇದ್ದಾರೆ. ಅಂಡ್ ಅವರ ಟೀಮಿಗೆ 3ನೇ ವ್ಯಕ್ತಿ ಬೇಕಲ್ವಾ. ಆ 3ನೇ ವ್ಯಕ್ತಿ ಯಾರಾಗ್ತಾರೆ? ಅಫ್ಕೋರ್ಸ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾವು ಈ ಒಂದು ಟ್ರೇಯನ್ನ ನೋಡಿದೀವಿ, ರಾಕ್, ಜಾನ್ ಸಿನಾ ಹಾಗೆ ಟ್ರಾವಿಸ್ ಸ್ಕಾಟ್. ಸೊ ಸೆನ್ಸ್ ಆಗ್ಬೇಕು ಅಂದ್ರೆ ರಾಕ್ ಅವ್ರನ್ನೇ ಕರೆಸ್ಬೇಕು. ಬಟ್ ರಸಲ್ ಮೇನಿಯಾಗೆ ಬರ್ದೇ ಇರ್ತಕ್ಕಂತಹ ರಾಕ್ ಮನಿ ಇನ್ ದ ಬ್ಯಾಂಕಿಗೆ ಇಷ್ಟೊಂದು ಚಿಕ್ಕ ಇವೆಂಟ್ಗೆ, ಅದು ಕೂಡ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡೋದಕ್ಕೆ ಬರ್ತಾರಾ? ನಿಜವಾಗ್ಲೂ ಇದಂತೂ ನಮಗೆ ಎಲ್ಲೋ ಎಗ್ ರೈಸ್ ತಿನ್ನೋಕೆ ಹೋಗಿ ಎಗ್ ರೈಸ್ ಬೆಲೆಯಲ್ಲೇ ಬಿರಿಯಾನಿ ಸಿಕ್ಕಂಗ್ ಆಗ್ಬಿಡುತ್ತೆ. ಬಟ್ ಬರೋದಿಲ್ಲ ಅಂತ ಅನ್ಸುತ್ತೆ. ಆದ್ರೂ ಕೂಡ ಅಪ್ಡೇಟ್ ಬಂದಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಹಂಗೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿ ಬರ್ಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಎಕ್ಸ್ಪೆಕ್ಟ್ ಮಾಡ್ದಲೇ ಹೋಗಿ ಎಕ್ಸ್ಪೆಕ್ಟ್ ಮಾಡ್ದಲೇ ಬಂದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಏನೇ ಆಗ್ಲಿ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕಿಗೆ ಜಾನ್ ಸಿನಾ, ಟ್ರಾವಿಸ್ ಸ್ಕಾಟ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಅದು ನಾರ್ಮಲ್ ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೂ ಆಗಿರಬಹುದಂತೆ ಅಥವಾ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೂ ಆಗಿರಬಹುದಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜುಲೈ ತಿಂಗಳಲ್ಲಿ ಡಬ್ಲ್ಯೂ ಅವರು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನ ಪ್ಲಾನ್ ಮಾಡ್ತಾ ಇದೆ. ಇದು ಫೀಮೇಲ್ ಡೆಡಿಕೇಟೆಡ್ ಪ್ರೀಮಿಯಂ ಲೈವ್ ಇವೆಂಟ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ಸುಮಾರು 7 ರಿಂದ 8 ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟ್ರಿಪಲ್ ಎಚ್ ಅವರು ಯಾವಾಗ್ಲೂ ಮಾಡೋ ರೀತಿ 5 ಮ್ಯಾಚಸ್ ನ ಈ ಒಂದು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಇಡ್ತಾ ಇಲ್ಲ. ಯಾಕಂದ್ರೆ ಎಲ್ಲಾ ಫೀಮೇಲ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಇಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಒಂದು 7 ರಿಂದ 8 ಫೀಮೇಲ್ ಮ್ಯಾಚಸ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾರಿಗ ಗೊತ್ತು, ಡಬ್ಲ್ಯೂ ಅವರು ಒಂದು ಫೀಮೇಲ್ ಬ್ಯಾಟಲ್ ರಾಯಲ್ ಕೂಡ ಇನ್ವಾಲ್ವ್ ಮಾಡಬಹುದು. ಯಾಕಂದ್ರೆ ಅದರಿಂದ ಜಾಸ್ತಿ ಫೀಮೇಲ್ಸ್ ಗಳು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಕಂಪೀಟ್ ಮಾಡ್ದಂಗೆ ಆಗುತ್ತೆ. ಇಷ್ಟೇ ಅಲ್ಲ ಗೈಸ್, ಡಬ್ಲ್ಯೂ ಅವರು ಸಾಲಿಡ್ ಫೈರ್ ಹಾಗೆ ಜೇಡ್ ಕಾರ್ಗಿಲ್ ಅವರ ಮ್ಯಾಚ್ ನು ಕೂಡ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ಮ್ಯಾಕ್ ಡೌನ್ ಶೋಗಳಲ್ಲಿ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಸಾಲಿಡ್ ಫೈರ್ ಅವರ ನಡುವೆ ಡಬ್ಲ್ಯೂ ಅವರು ಫೇಸ್ ಆಫ್ ನ ತೋರಿಸಿ ಟೀಸ್ ನ ಮಾಡ್ತಾ ಇದೆ. ಯಾಕಂದ್ರೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಎವಲ್ಯೂಷನ್ 2 ಗೆ ಪ್ಲಾನ್ ಮಾಡ್ತಾ ಇದೆಯಂತೆ. ಇಷ್ಟೇ ಅಲ್ಲ ಗೈಸ್, ರೀಸೆಂಟ್ ಆಗಿ ಎವಲ್ಯೂಷನ್ 2 ಬಗ್ಗೆ ಮಾತಾಡಿದವರಿಗೆ ಅಂದ್ರೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರಲ್ಲ, ಎವಲ್ಯೂಷನ್ 2 ನ ಯಾಕಾದ್ರೂ ಮಾಡಿಸ್ತಾ ಇದೆಯೋ ವಿಮೆನ್ಸ್ ಗಳಿಗೋಸ್ಕರನೇ ಸಪರೇಟ್ ಪ್ರೀಮಿಯಂ ಲೈವ್ ಇವೆಂಟ್, ಇವ್ರಿಗೆಲ್ಲರಿಗೂ ಕೂಡ ಅವಕಾಶ ಕೊಡೋದೇ ದೊಡ್ಡದು ಹಾಗೆ ಹೀಗೆ ಅಂತ ಫ್ಯಾನ್ಸ್ ಗಳು ಮಾತಾಡ್ತಾ ಇರ್ತಾರಲ್ಲ, ಅವ್ರ ಬಗ್ಗೆ ನಮ್ಮ ರಿಯಾ ರಿಪ್ಲಿ ಅವರು ಒಂದು ಟ್ವೀಟ್ ನ ಮಾಡಿ ತಿಳಿಸ್ತಾರೆ. ಮೊದಲನೇದಾಗಿ ಅವರು ಹೇಳ್ತಾರೆ, ವಿಮೆನ್ಸ್ ರೆಸ್ಲಿಂಗ್ ಫ್ಯಾನ್ಸ್ ವಿಮೆನ್ಸ್ ಡಿಸರ್ವ್ ಬೆಟರ್ ಅಂತ ಹೇಳಿದ್ರೆ, ಇನ್ನ ಕೆಲವೊಂದಷ್ಟು ಹುಚ್ಚು ನನ್ನ ಮಕ್ಕಳು ಅವರು ತನ್ನ ಬಾಸ್ ಜೊತೆ ಮಲ್ಕೋತಾರೆ. ಅದಕ್ಕೋಸ್ಕರ ಅವರು ಈಗ ಇರುವಂತಹ ಸ್ಥಾನದಲ್ಲಿ ಇದ್ದಾರೆ. ಇಷ್ಟೇ ಅಲ್ಲ, ಇವಳು ರಿಟೈರ್ಡ್ ಆಗ್ಬಿಡ್ಬೇಕು, ಇವಳಿಗೆ ಇದು ಡಿಸರ್ವಿಂಗ್ ಅಲ್ಲ, ಇವಳು ಯಾವುದನ್ನು ಕೂಡ ಅರ್ನ್ ಮಾಡಿಲ್ಲ, ಬದಲಿಗೆ ಎಲ್ಲವೂ ಕೂಡ ಇವಳಿಗೆ ಹ್ಯಾಂಡೆಡ್ ಆಗಿ ಸಿಕ್ಕಿದೆ. ಅಂಡ್ ಇವಳು ಆದಷ್ಟು
ಆದಷ್ಟು ಬೇಗ ಇಂಜುರಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಕೆಲವೊಂದಷ್ಟು ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಅದನ್ನೆಲ್ಲದನ್ನು ಕೂಡ ಇವರು ಲಿಸ್ಟ್ ಔಟ್ ಮಾಡಿ, ನೀವು ನಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕಿಂತ ನಿಮ್ಮ ಬಗ್ಗೆನೇ ಸ್ವಲ್ಪ ನೀವು ಥಿಂಕ್ ಮಾಡಿದ್ರೆ ನಿಮ್ಮ ಲೈಫಲ್ಲೂ ಕೂಡ ನೀವು ಸಕ್ಸಸ್ ಆಗ್ಬಹುದು ಅಂತ ನಮ್ಮ ರಿಯಾ ರಿಪ್ಲಿ ಅವರು ತಿಳಿಸಿದ್ದಾರೆ. ನಿಜವಾಗ್ಲೂ ಗೈಸ್, ವಿಮೆನ್ಸ್ ಅಲ್ಲೂ ಕೂಡ ಅದ್ಭುತವಾದ ರೆಸ್ಲಿಂಗ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂತ ಅದ್ಭುತವಾದ ರೆಸ್ಲಿಂಗ್ ಮ್ಯಾಚ್ ನ ನಾನು ಕೂಡ ಹೋಗ್ಲಿದ್ದೀನಿ. ರಸಲ್ ಮೇನಿಯಾ 39 ನ ಮ್ಯಾಚ್ ಆಗಿರಬಹುದು, ಈಗ ರಸಲ್ ಮೇನಿಯಾದಲ್ಲಿ ಆದಂತಹ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿರಬಹುದು. ಅದ್ಭುತವಾದ ರೆಸ್ಲಿಂಗ್ ಮ್ಯಾಚ್ ನ ವಿಮೆನ್ಸ್ ಗಳು ಕೂಡ ಕೊಡ್ತಾರೆ. ಆದ್ರೂ ಕೂಡ ಫ್ಯಾನ್ಸ್ ಗಳು ವಿಮೆನ್ಸ್ ರೆಸ್ಲಿಂಗ್ ಮ್ಯಾಚ್ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇರ್ತಾರೆ, ಯಾಕೋ ಗೊತ್ತಿಲ್ಲ. ಅಂಡ್ ಅದ್ರ ಬಗ್ಗೆ ಎಲ್ಲ ನಮ್ಮ ರಿಯಾ ರಿಪ್ಲಿ ಅವರು ಅಚ್ಚುಕಟ್ಟಾಗಿ ಆನ್ಸರ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ಎಲ್ಲವೂ ಕೂಡ ಸರಿ ಆದ್ರೆ ನಾಳೆಯ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಬರಬೇಕು. ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಬರ್ತಾರೋ ಇಲ್ವೋ ಅನ್ನೋದು ನಮಗೆ ನಾಳೆ ಗೊತ್ತಾಗುತ್ತೆ. ಆದ್ರೂ ಕೂಡ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಕೋಡಿ ರೋಡ್ಸ್ ಅವರು ಮನಿ ಇನ್ ದ ಬ್ಯಾಂಕಿಗಿಂತ ಮುಂಚೆನೆ ಕಂಪನಿಗೆ ರಿಟರ್ನ್ ಆಗ್ತಾರಂತೆ. ಯಾಕಂದ್ರೆ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ನ ಪೋಸ್ಟರ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದ್ರಿಂದ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಅವರು ಫೀಚರ್ ಆಗಿರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಫೀಚರ್ ಆಗಬೇಕು ಅಂದ್ರೆ ಮನಿ ಇನ್ ದ ಬ್ಯಾಂಕಿಗಿಂತ ಮುಂಚೆನೆ ನಮ್ಮ ಕೋಡಿ ರೋಡ್ಸ್ ಅವರು ರಿಟರ್ನ್ ಆಗಬೇಕು. ನಿಜವಾಗ್ಲೂ ಈಗ ನಮ್ಮ ಕೋಡಿ ರೋಡ್ಸ್ ಅವರ ಅಗತ್ಯಕತೆ ಸ್ಮ್ಯಾಕ್ ಡೌನ್ ಗಂತೂ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ಸೊ ಕೋಡಿ ರೋಡ್ಸ್ ಅವರು ಬಂದ್ರೆ ಅಟ್ಲೀಸ್ಟ್ ಚೂರಾದ್ರೂ ಸ್ಮ್ಯಾಕ್ ಡೌನ್ ಇಂಟ್ರೆಸ್ಟಿಂಗ್ ಆಗುತ್ತೆ. ನಾನು ಕೂಡ ಕಾಯ್ತಾ ಇದ್ದೀನಿ, ಆನೆಸ್ಟ್ಲಿ ನಿಜವಾಗ್ಲೂ ಕಾಯ್ತಾ ಇದ್ದೀನಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ರಿಟರ್ನಿಗೋಸ್ಕರ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಅಪ್ಡೇಟ್ಗಳು ಬರ್ತಾ ಇದೆ. ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ಜೂನ್ ತಿಂಗಳ ಪ್ರಾರಂಭದಲ್ಲಿ ನೋಡೋದಿಕ್ಕೆ ಸಿಗುತ್ತಂತೆ. ಅಂದ್ರೆ ಮೇ ತಿಂಗಳು, ಈ ತಿಂಗಳಲ್ಲಿ ರೋಮನ್ ರೈನ್ಸ್ ಅವರು ಬರೋದಿಲ್ಲ, ಬದಲಿಗೆ ಮುಂದಿನ ತಿಂಗಳು ಪ್ರಾರಂಭದಲ್ಲೇ ರೋಮನ್ ರೈನ್ಸ್ ಅವರು ಬರ್ತಾರೆ. ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕಿಗೆ ರೋಮನ್ ರೈನ್ಸ್ ಅಂಡ್ ಸಿಎಂ ಪಂಕ್ ವರ್ಸಸ್ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನಾನು ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಈಗ ಅದನ್ನೆಲ್ಲದನ್ನು ಕೂಡ ನಮ್ಮ ಡೇವ್ ಮೆಲ್ಸನ್ ಅವರು ಇಲ್ಲ ರೋಮನ್ ರೈನ್ಸ್ ಅವರು ಬರ್ತಾ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನಮ್ಮ ಡೇವ್ ಮೆಲ್ಸನ್ ಅವರ ಅಪ್ಡೇಟ್ಗಳು ಸದ್ಯಕ್ಕೆ ತುಂಬಾನೇ ನಿಜ ಆಗ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರು ರೋಮನ್ ರೈನ್ಸ್ ಅವರ ಬಗ್ಗೆ ಅಪ್ಡೇಟ್ ನ ಕೊಡ್ತಾರೆ. ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ರಿಟರ್ನ್ ನ ಇನ್ನೂ ಕೂಡ ಹೋಲ್ಡ್ ಮಾಡುತ್ತೆ. ಒಂದು ಪರ್ಫೆಕ್ಟ್ ಅವಕಾಶಕ್ಕೋಸ್ಕರ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ರಿಟರ್ನ್ ನ ಹೋಲ್ಡ್ ಮಾಡುತ್ತೆ. ಅಂಡ್ ಸದ್ಯದಲ್ಲೇ ರೋಮನ್ ರೈನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಬಟ್ ನನಗೆಲ್ಲೋ ಅನ್ನಿಸ್ತಾ ಇದೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಡಬ್ಲ್ಯೂ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಮಾಡ್ತಾರೆ ಅಂತ. ಯಾಕಂದ್ರೆ ಅಷ್ಟೊಂದು ಡ್ರ್ಯಾಗ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ವಿಚಾರ ಇಲ್ಲ. ರಸಲ್ ಮೇನಿಯಾದಿಂದ ಪ್ಲಾನ್ ಮಾಡ್ಕೊಂಡು ಬಂದು ಈ ಒಂದು ಮ್ಯಾಚ್ ನ ನೀವು ಸಮ್ಮರ್ ಸ್ಲಾಮ್ ಅಲ್ಲಿ ಮಾಡಿಸಿದ್ರೆ ನಿಜವಾಗ್ಲೂ ಒಂದು ಲಾಂಗ್ ಸ್ಟೋರಿ ಲೈನು ದಾರ ಎಳ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಮನಿ ಇನ್ ದ ಬ್ಯಾಂಕ್ ಒಂದು ಪರ್ಫೆಕ್ಟ್ ಜಾಗ ಆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಮಾಡೋದಕ್ಕೆ. ಈಗ ಇನ್ನೇನು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಅದಾದ್ಮೇಲೆ ರೋಮನ್ ರೈನ್ಸ್ ಅವರು ಬರ್ತಾರೆ ಅಂತ ಅನ್ಕೋತೀನಿ. ಮುಂದಿನ ತಿಂಗಳು 9ನೇ ತಾರೀಕಿನ ಮಂಡೇ ನೈಟ್ ಅಲ್ಲಿ ರೋಮನ್ ರೈನ್ಸ್ ಅವರು ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ನಮ್ಮ ಡೇವ್ ಮೆಲ್ಸನ್ ಅವರು ಇಲ್ಲ ರೋಮನ್ ರೈನ್ಸ್ ಅವರ ರಿಟರ್ನ್ ಡಬ್ಲ್ಯೂ ಅವರು ಹೋಲ್ಡ್ ಮಾಡಿದ್ದಾರೆ ಅಂತ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಕಾದ್ ನೋಡೋಣ ರೋಮನ್ ರೈನ್ಸ್ ಅವರು ಬರ್ತಾರೋ ಇಲ್ವಾ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. See you guys in my next video.